ನಾವೇನ್ ಮಾಡಬೇಕು ಭಾಗಿಸಬೇಕು ಅಥವಾ ಅದರದ್ದು ಒಂದು ಗುಂಪನ್ನು ಕಂಡುಹಿಡಿಬೇಕು. ಒಂದು ಗುಂಪಿಗೆ ಒಂದು ಪಾರ್ಟ್ ಹೌದಾ ಹಂಚಬೇಕು. ಒಂದು ಗುಂಪಿಗೆ ಹಂಚುವುದು ಅಥವಾ ಹಂಚುವಿಕೆ ಭಾಗಿಸುವುದು ಹೌದಾ. ಒಂದಿಷ್ಟು ಎಕ್ಸಾಂಪಲ್ಗಳನ್ನ ನೋಡೋಣ. ಒಂದಿಷ್ಟು ಎಕ್ಸಾಂಪಲ್ಗಳನ್ನ ನೋಡಿದ್ರೆ ನಿಮಗೆ ಏನಾಗುತ್ತದ ಅರ್ಥ ಆಗ್ತೈತಿ ನೋಡಿ. ಫಾರ್ ಎಕ್ಸಾಂಪಲ್ 5 ಉದಾಹರಣೆ ಒಂದು 5 divided by 7 divided by 5 divided by 7 divided by 2 by 7 ನೋಡಿ. ಇದನ್ನ ನಾವೇನ್ ಮಾಡಬೇಕು, ಈ ಭಿನ್ನರಾಶಿಯನ್ನ ಭಾಗಾಕಾರ ಮಾಡಬೇಕು. ಈ ಭಿನ್ನರಾಶಿಯನ್ನು ಏನ್ ಮಾಡಬೇಕು, ಭಾಗಾಕಾರ ಮಾಡಬೇಕು. ಈಗ ಒಂದನೇದ್ದು ಇಲ್ಲಿ ಈ ಅಂಶ ಮತ್ತು ಛೇದವನ್ನ ಪುನಃ ಮತ್ತೊಮ್ಮೆ ಬರ್ಕೋಬೇಕು. 5 by 7 ಇವಾಗ ಭಾಗಾಕಾರದ ಚಿಹ್ನೆ ಐತಿ. ಈ ಚಿಹ್ನೆಯನ್ನು ಏನ್ ಮಾಡ್ಬೇಕು, ನಾವು ಗುಣಾಕಾರ ಚಿಹ್ನೆಯನ್ನಾಗಿ ನಾವು ಪರಿವರ್ತಿಸಬೇಕು. ಆ ಗುಣಾಕಾರ ಚಿಹ್ನೆಯನ್ನಾಗಿ ಪರಿವರ್ತಿಸಿದಾಗ ಇಲ್ಲಿ ಏನಾಗುತ್ತೆ, 2/7 ಇದ್ದಿದ್ದು ಏನಾಗುತ್ತೆ 7/2 ಹೃತ್ಕ್ರಮದಲ್ಲಿ ಬರೆದಾಗ. ಹೃತ್ಕ್ರಮ ಅಂತಂದ್ರ ಮೇಲಿಂದ ಕೆಳಗ ಕೆಳಗಿನ ಮ್ಯಾಗ. ಎಸ್ 7/2 ಆಯ್ತು. 7/2 ಆಯ್ತು. ಹೃತ್ಕ್ರಮದಲ್ಲಿ ಬರೆದಾಗ ಅಂಶ ಹೋಗಿ ಛೇದ ಆಯ್ತು, ಛೇದ ಹೋಗಿ ಅಂಶ ಆಯ್ತು. ಇವಾಗ ನೋಡ್ರಿ ಗುಣಾಕಾರ ಚಿಹ್ನೆ ಗುಣಾಕಾರ ಮಾರ್ಪಟ್ಟಿದ್ದು. ಇದನ್ನ ಏನ್ ಮಾಡ್ಬೇಕು, ಇವಾಗ ಕರ್ತ ಹೊಡಿಬೇಕು ನೋಡಿ. 7 ಒಂದಲೇ 7 7 ಒಂದಲೇ 7 ಇಲ್ಲಿ ಎಷ್ಟು ಉಳಿತು 1 ಇಲ್ಲಿ 1 7 ಒಂದಲೇ 7 7 ಒಂದಲೇ 7 5 ಒಂದಲೇ 5 2 ಒಂದಲೇ 2 ಹಿಂಗಾರ ಅಂದ್ರೆ 1 2 2 ಯಾವ್ದಂದ್ರೂ ಒಂದೇ ಆನ್ಸರ್ ಒಂದೇ. ಓದತ್ತೆ ಅರ್ಥ ಆಯ್ತಾ? ಭಿನ್ನ ರಾಶಿಗಳ ಭಾಗಾಕಾರ ಈಸಿ ಇತ್ತು, ಟಫ್ ಇತ್ತು? ಈಸಿ ಐತೆ. ಓಕೆ, ಇನ್ನೊಂದು ಲೆಕ್ಕ ನೋಡ್ರಿ. ಇನ್ನೊಂದು ಲೆಕ್ಕ ನೋಡಿದ್ರೆ ನಿಮ್ಗೆ ಈಸಿ ಅನ್ಸುತ್ತಾ? ಭಿನ್ನ ರಾಶಿಗಳ ಭಾಗಾಕಾರ. ನೆಕ್ಸ್ಟ್ ಉದಾಹರಣೆ 2 4/5 divided by 3/5 ಹೇಳಿ. ನೀವ ಏನ್ ಹೇಳ್ರಿ, ಏನ್ ಮಾಡ್ಬೇಕು ಇವಾಗ? ಒಂದ್ಸರಿ ಏನ್ ಹಚ್ಕೋಬೇಕು, 4/5. ಎಸ್, ಮೊದಲನೇ ಭಿನ್ನ ರಾಶಿ ಸಂಖ್ಯೆಯನ್ನು ಹಚ್ಕೋಬೇಕು 4/5. ನೆಕ್ಸ್ಟ್ ಏನ್ ಮಾಡ್ಬೇಕು, ಗುಣಾಕಾರ ಚಿಹ್ನೆ ಭಾಗಾಕಾರ ಚಿಹ್ನೆಯನ್ನ ತೆಗೆದು ಹಾಕಿ ಗುಣಾಕಾರ ಚಿಹ್ನೆ ಹಾಕೋಬೇಕು. ಗುಣಾಕಾರ ಚಿಹ್ನೆ ಹಾಕಿದಾಗ ಏನಾಯ್ತು, ನೆಕ್ಸ್ಟ್ ಭಿನ್ನ ರಾಶಿ ಪದ ಏನಾಯ್ತು 5/3 ನೋಡಿ. ಇವಾಗ ಕರ್ತ ಬಿಡ್ರಿ. 5 ಒಂದಲೇ 5 5 ಒಂದಲೇ 5. ನೆಕ್ಸ್ಟ್ ಏನಾಯ್ತಪ್ಪ, ಯಾರು ಹೇಳ್ತಾರೆ? ಆನ್ಸರ್ ಎಷ್ಟೈತೆ? ಇಲ್ಲಿ 5/3 ಐತಿ, 5/2 ಐತಿ, ಇಲ್ಲಿ 4/3 ಐತಿ. ಇದು ಎಂತ ಭಿನ್ನ ರಾಶಿ ಇದೆ? ಅಂಶ ದೊಡ್ಡದಿದ್ರೆ ಏನು ವಿಷಮ ಭಿನ್ನ ರಾಶಿ. ಅಂಶ ದೊಡ್ಡದಿದ್ರೆ ಏನು ವಿಷಮ. ಈ ವಿಷಮ ಭಿನ್ನ ರಾಶಿಯನ್ನ ನಾವು ಮಿಶ್ರ ಭಿನ್ನ ರಾಶಿಯನ್ನಾಗಿ ಮಾಡಬೇಕು. ಉತ್ತರ ಮಿಶ್ರ ಭಿನ್ನ ರಾಶಿ. ಮಿಶ್ರ ಭಿನ್ನ ರಾಶಿ ಅಂತಂದ್ರೆ 2 ಗುಂಪು ಹಾಕೋದು. 2 2 4 2 2 4 ಮ್ಯಾಗ ಎಷ್ಟು ಉಳಿತು? 1 ಉಳಿತು. ಅಂಶ 1 ಉಳಿತು, ಛೇದ 2. ಇದು ಫೈನಲ್. ಇದು ವಿಷಮ ಭಿನ್ನ ರಾಶಿ, ಇದು ಮಿಶ್ರ. ಇಲ್ಲಿ ಕೂಡ ಅಂಶ ದೊಡ್ಡದೈತಿ, ಛೇದ ಚಿಕ್ಕದೈತಿ. ಅದಕ್ಕೆ ನಾವೇನ್ ಮಾಡ್ಬೇಕು, ಇದನ್ನ ಮಿಶ್ರ ಭಿನ್ನ ರಾಶಿಯನ್ನಾಗಿ ಮಾಡ್ಕೋಬೇಕು. ವಿಷಮ ಭಿನ್ನ ರಾಶಿ ಇದ್ದಿದ್ರೆ ಏನ್ ಮಾಡ್ಬೇಕು, ಮಿಶ್ರ ಭಿನ್ನ ರಾಶಿ ಮಾಡ್ಕೋಬೇಕು. 3 ಎಷ್ಟು ಗುಂಪು ಹಾಕೋದು? 1 3 ಒಂದಲೇ 3 ಮ್ಯಾಗ ಎಷ್ಟು ಉಳಿತು, ಅಂಶ ಎಷ್ಟು ಉಳಿತು 1, ಛೇದ ಎಷ್ಟೈತಿ ಎಷ್ಟೈತಿ ಅಷ್ಟೇ ಹೋಗಿ. ಅರ್ಥ ಆಯ್ತು? ಭಿನ್ನ ರಾಶಿಗಳ ಭಾಗಾಕಾರ ಅರ್ಥ ಐತೆ? ಭಿನ್ನ ರಾಶಿಗಳ ಭಾಗಾಕಾರ ಅರ್ಥ ಐತೆ? ಎಲ್ಲರಿಗೂ ಅರ್ಥ ಐತೆ? ಈಜಿ ಐತೋ ಟಫ್ ಐತೋ? ಈಜಿ ಐತೆ. ಎಂತ ಲೆಕ್ಕ ಬಂದ್ರೆ ಬಿಡಿಸ್ತೀರಿ ಬರಂಗಿಲ್ಲದಲ್ಲ. ಓಕೆ, ನೆಕ್ಸ್ಟ್ ಈಗ ಇನ್ನೊಂದು ಲೆಕ್ಕ ನೋಡ್ರಿ. ಇನ್ನೊಂದು ಲೆಕ್ಕ ಇಲ್ಲ, ಈಗೇನ್ ಮಾಡೋಣ, ಈ ಲೆಕ್ಕ ನೋಡೋಣ. ಮಿಕ್ಸ್ಡ್ ಫ್ರಾಕ್ಷನ್ ನೋಡೋಣ. ಈಗ ನೀವೇನ್ ಮಾಡಿದ್ರಿ, ಆಲ್ರೆಡಿ ಭಿನ್ನ ರಾಶಿಗಳ ಸಂಕಲನ ಕಲ್ತ್ರಿ, ವ್ಯವಕಲನ ಕಲ್ತ್ರಿ, ಗುಣಾಕಾರ ಕಲ್ತ್ರಿ, ಭಾಗಾಕಾರ ಕಲ್ತ್ರಿ. ಈಗ ಮಿಕ್ಸ್ಡ್ ಫ್ರಾಕ್ಷನ್ ಅಂದ್ರ ಮಿಕ್ಸ್ ಇದ್ದಂತಹ ಒಂದು ಭಿನ್ನ ರಾಶಿಗಳ ಒಂದು ಲೆಕ್ಕವನ್ನ ಬಿಡಿಸೋಣ.
ನೋಡ್ರಿ ಇಲ್ಲೊಂದು ಲೆಕ್ಕ ಐತಿ ನೋಡ್ರಿ 3/2 ಡಿವೈಡೆಡ್ ಬೈ 3/2 ಇಂಟು 2/1 ಪ್ಲಸ್ 3/2 ಐತಿ ನೋಡಿ ಭಾಗಾಕಾರನೂ ಐತಿ ಗುಣಾಕಾರನೂ ಐತಿ ಸಂಕಲನ ಐತಿ ಮೂರು ಮಿಕ್ಸ್ ಇದ್ದದನ್ನ ನಾವೇನ್ ಮಾಡ್ಬೇಕು ಈಗ ಲೆಕ್ಕ ಬಿಡಿಸ್ಬೇಕು